ಎನ್ ನಾಗರಾಜು, ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಂ ಕೆ ಗುಣಶೇಖರ್, ವಿರೋಧ ಪಕ್ಷದ ನಾಯಕರಾದ ಶ್ರೀ ತಿಮ್ಮೇಗೌಡ, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ವಿ ಗೋವಿಂದರಾಜು, ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವೆಲ್ಲರೂ ಒಂದು ದೊಡ್ಡ ಕರತಾಡನದೊಂದಿಗೆ ಸ್ವಾಗತವನ್ನು ಕೋರೋಣ. ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶ್ರೀಯುತ ಸಿ ಎನ್ ಅಶ್ವಥ್ ನಾರಾಯಣ ಅವರಿಗೆ ಸ್ವಾಗತ ಕೋರಿ, ಬಿಬಿಎಂಪಿ ಆಯುಕ್ತರಾದ ಶ್ರೀಯುತ ಸಿದ್ದಯ್ಯನ್ ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆಯೇ ಎಲ್ಲ ವಾರ್ಡ್ನ ಕಾರ್ಪೊರೇಟರ್ಗಳಾದ ಮತ್ತಿಕೆರೆ ವಾರ್ಡ್ ಕಾರ್ಪೊರೇಟರ್ ಶ್ರೀ ಮುನಿಸ್ವಾಮಿ ಗೌಡರಿಗೆ, ಜಯ ಹಿ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ವೀರ ಸಋಷಿಗಳ ವೀರೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹಿ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ತರಿಸಿದ ಭಾರತ ಜನನಿಯ ತನು ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಪೊಲೀಸರಿಗೆ ಈತನನ್ನು ಹಿಡಿಲಿಕ್ಕೆ ಆಗೋದೇ ಇಲ್ಲ. ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗಡೆ 2 ಬಾಂಬ್ಗಳನ್ನು ಎಸೆದು, ಕರಪತ್ರಗಳನ್ನು ಎಸೆದು ತಾವೇ ಪೊಲೀಸರಿಗೆ ಶರಣಾಗತರಾಗ್ತಾರೆ ಹೊರತು ಪೊಲೀಸರಿಗೆ ಅವರನ್ನು ಹಿಡಿಲಿಕ್ಕೆ ಆಗಿರೋದೇ ಇಲ್ಲ. ಇವರು ಶರಣಾದಾಗ ಕೇವಲ 23 ವರ್ಷ ವಯಸ್ಸು. ಹಿಡಿದರು ಬ್ರಿಟಿಷರು. ಶರಣಾದಾಗ ನೇಣ ಹಾಕಿ. ನಾಗರಿಕ ಬಂಧುಗಳೇ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಮಲ್ಲೇಶ್ವರಂ ಆಟದ ಮೈದಾನ ಎಲ್ಲ ಕಡೆ ಹೆಸರು ಮಾಡಿದಂಥ ಮೈದಾನವಿದು. ಇತಿಹಾಸದ ಪುಟದಲ್ಲಿ ಹೆಸರು ಮಾಡಿದಂಥ ಆಟದ ಮೈದಾನ. ಎಷ್ಟೋ ನೂರಾರು ಒಳ್ಳೆ ಕೆಲಸಗಳು ಮತ್ತು ಆಟಗಳು ನಡೆದಂಥ ಈ ಸ್ಥಳ. ಈ ಸ್ಥಳಕ್ಕೆ ಈ ಆಟದ ಮೈದಾನ ನವೀಕೃತವಾಗಬೇಕು, ಇನ್ನ ಉತ್ತಮ ದರ್ಜೆದ ಆಟದ ಮೈದಾನ ಆಗಬೇಕು ಅಂತ ಎಲ್ಲ ನಾಗರಿಕರ ಕಲ್ಪನೆಗೆ ಸ್ಪಂದಿಸಿ ನಮ್ಮ ಸರ್ಕಾರ ಹಾಗೂ ಮುಖ್ಯವಾಗಿ ಬಿಬಿಎಂಪಿ ವತಿಯಿಂದ ಸಂಪೂರ್ಣ ಸಹಕಾರ. ಇದು ಬಿಬಿಎಂಪಿ ಸದಾ ನಿಮ್ಮ ಸೇವೆಯಲ್ಲಿ ಅನ್ನುವಂಥ ಕಲ್ಪನೆಯಲ್ಲಿ ನಾಗರಿಕರಿಗೆ ಉತ್ತಮ ಸೇವೆಯನ್ನ ಸಲ್ಲಿಸಬೇಕು, ನಾಗರಿಕರಿಗೆ ಓಪನ್ ಸ್ಪೇಸ್ ನಲ್ಲಿ ಇನ್ನ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋಂಥ ಸದೃಢವಾದಂಥ ಯೋಚನೆಯಲ್ಲಿ ಇವತ್ತು ಬಿಬಿಎಂಪಿ ಬಹಳ ಉತ್ತಮವಾದಂಥ ಕಾರ್ಯ ಈ ನಾಡಿಗೆ. ಅದರಲ್ಲೂ ಎಲ್ಲಾ ರೀತಿಯಾದಂಥ ಇವತ್ತು ಟೆನ್ಸೈಲ್ ರೂಫ್ ಏನ್ ನೋಡ್ತಾ ಇದ್ದೀರಾ, ಈ ಟೆನ್ಸೈಲ್ ರೂಫ್ ಈ ಕಂಪನಿಯವರು ನಾವು ಸಹ ಕೇಳಿರಲಿಲ್ಲ. 25 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. 25 ವರ್ಷ ಇದೇನು ಆಗಲ್ಲ ಅನ್ನುವಂಥ ಗ್ಯಾರಂಟಿ ಕಂಪನಿ ಕೊಡೋ ಮೂಲಕ ಬಹಳ ಉತ್ತಮವಾದಂಥ ಯೋಚನೆ ಮತ್ತು ಲೇಟೆಸ್ಟ್ ಏನ್ ಕಾನ್ಸೆಪ್ಟ್ ಕೊಡೋ ಮೂಲಕ ಜನರಿಗೂ ಮಲ್ಲೇಶ್ವರಂ ಜನತೆ ಅಭಿಮಾನ ಪಡೋ ರೀತಿಯಲ್ಲಿ ಈ ಒಂದು ಸೌಕರ್ಯವನ್ನು ಒದಗಿಸಲಾಗಿದೆ. 24x7 ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಸರ್, ಟಾಯ್ಲೆಟ್ ಅವೈಲಬಿಲಿಟಿ ಮತ್ತು ಇದು ಬೇಸಿಕ್ ಆಗಿ ಇಂಥ ಒಂದು ದೊಡ್ಡ ಒಳ್ಳೆ ಕ್ರೀಡಾಂಗಣ ಕೊಟ್ಟಿದ್ದೀರಾ. ಈ ಕ್ರೀಡಾಂಗಣ ಇನ್ನ ಉತ್ತಮ ಗುಣಮಟ್ಟದಾಗಬೇಕು ಅಂದ್ರೆ ತಾವು ದಯವಿಟ್ಟು ಇದನ್ನೊಂದು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಈ ಒಂದು ಸುಸಂದರ್ಭದಲ್ಲಿ ನಮ್ಮ ನಾಡಿನ ನಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಈ ನವೀಕೃತ ಕ್ರೀಡಾಂಗಣ ಉದ್ಘಾಟನೆ ಹಾಗೂ ಈಗ ತಾನೇ ನಮ್ಮ ನಿರೂಪಣೆಗಾರರಾದಂಥ ಸುಬ್ರಹ್ಮಣ್ಯ ಅವರು, ನಮ್ಮ ಹುತಾತ್ಮರಾದಂಥ ಯುವಕರು ಈ ದೇಶಕ್ಕೆ ತಮ್ಮನ್ನ ಅರ್ಪಿಸ್ಕೊಂಡ್ರು. ಅಂಥವರಿಗೆ ನಮ್ಮ ಒಂದು ಈ ಕ್ರೀಡಾಂಗಣ ಹುತಾತ್ಮರಿಗೆ ಅರ್ಪಣೆ ಮಾಡಿ ನಮ್ಮ ಒಂದು ಯುವಕರಿಗೆ, ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ ಬಲಿದಾನ ತ್ಯಾಗಕ್ಕೆ ದೊಡ್ಡ ಸ್ಥಾನವಿದೆ ಎಂದು ನಾವು ನಿಮ್ಮನ್ನ ಮರೆಯೋಲ್ಲ ಅನ್ನುವಂಥ ಸಂದೇಶ ಸ್ಪಷ್ಟವಾಗಿ ತಿಳಿಸೋ ಮೂಲಕ ಮತ್ತು ಬದುಕಿಗಾಗಿ ನಾವು ಏನನ್ನು ಮಾಡ್ತೀವಿ ಅನ್ನೋಂಥನ್ನ ಯುವಕರಲ್ಲಿ ತೆಗೆದುಹಾಕಿ ದೇಶಾಭಿಮಾನ, ದೇಶದ ಸ್ವಾತಂತ್ರ್ಯ, ದೇಶಕ್ಕಾಗಿ ನಾವು ಪ್ರಾಣ ಬಲಿದಾನವನ್ನು ತ್ಯಾಗವನ್ನು ಮಾಡಲಿಕ್ಕೆ ತಯಾರಿಸುವಂತ ಪ್ರೇರೇಪಣೆ ಕೊಡಬೇಕು. ಅವರ ಒಂದು ಎಂಟ್ರೆನ್ಸ್ ನಲ್ಲಿ ಬರ್ತಾ ಇದ್ದ ಮಹಾನ್ ವ್ಯಕ್ತಿಗಳ ದರ್ಶನ ಪಡೆದು ಹೊರಗಡೆ ಬಂದು ಸದೃಢವಾದಂತ ಸಮಾಜ
ಉತ್ತಮವಾದಂತಹ ನಾಗರಿಕರಾಗಿ ನಾವು ಬೆಳೆದು ಬಾಳುತ್ತೀವಿ ಅನ್ನುವಂತ ಸಂದೇಶ ಕಳಿಸಬೇಕು ಅಂತ ಈ ದೃಷ್ಟಿನಲ್ಲಿ ಈ ಒಂದು ಸಮರ್ಪಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರ ಹಾಗೂ ಬಿಬಿಎಂಪಿ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ಈ ಒಂದು ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಾಡಿಗೆ ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಸಂದರ್ಭದಲ್ಲೂ ತಾವೆಲ್ಲ ನೋಡ್ತಾ ಇದ್ದೀರಾ, ಸವಾಲಿನ ಮಧ್ಯದಲ್ಲಿ ಶಾಂತರಾಗಿ ಬಡ್ಜೆಟ್ ಕೊಡೋದ್ರ ಮೂಲಕ ಏನೊಂದು ಸರ್ಕಾರಗಳು